ಕಾಂಟ್ರವರ್ಸಿ ವಿಚಾರಗಳು ಬಂದಾಗ ಕುಟುಂಬಸ್ಥರು ಇರ್ಬೋದು, ಸ್ಟಾರ್ಸ್ ಇರ್ಬೋದು, ದೂರ ಇರ್ತಾರೆ. ನಮ್ಗೆ ಯಾಕೆ ಬೇಕಪ್ಪ ಬೇಡ ಅನ್ನುವಂಥದ್ದು ಸೈಲೆಂಟಾಗಿ ಇದ್ಬಿಡ್ತಾರೆ, ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ಥರ. ಆದರೆ ಸೂಪರ್ ಸ್ಟಾರ್ ನಟ ಒಬ್ಬರು ಸುದೀಪ್ ಅವರು ಈ ಸಂದರ್ಭದಲ್ಲಿ ನಿಮ್ಮ ಕೈ ಹಿಡಿತಾರೆ ಅಂತ ಹೇಳಿದ್ರೆ, ಅವರಲ್ಲಿ ಇರುವಂತಹ ಸ್ಟಾರ್ಡಮ್ ಎಲ್ಲವನ್ನೂ ತಲೆಗೆ ಹಾಕೊಳ್ಳದೆ ಬಿಟ್ಟು ನಿಮ್ಮ ಸಹಾಯಕ್ಕೆ ಬಂದಿರೋವಂಥದ್ದು. ಈ ವಿಚಾರವಾಗಿ ಮೆಚ್ಕೊಳ್ಬೇಕಾಗುತ್ತೆ. ಜೊತೆಗೆ ನಿಮಗೆ ಅವ್ರ ಮೇಲಿರುವಂತಹ ಅಭಿಮಾನ. ಮೇಡಮ್, ಸುದೀಪ್ ಸರ್ ಹೇಗೆ ಅಂತಂದರೆ, ಹೀ ಈಸ್ ದ ಲಾಸ್ಟ್ ಸ್ಟಾರ್ ಆಫ್ ದಿ ಸ್ಟಾರ್ಡಮ್. ಅಂದರೆ ನೀವು ನೋಡಿರ್ಬೋದು, ಸ್ಟಾರ್ಡಮ್ ಅಂತ ಏನು ಕರಿತೀವಿ ನಾವು, ಅವಾಗ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮಿತಾಬ್ ಬಚ್ಚನ್, ರಜನಿಕಾಂತ್ ಸರು, ರಾಜ್ಕುಮಾರ್ ಸರು, ಇವ್ರದ್ದು ಸ್ಟಾರ್ಡಮ್. ಹೀರೋಸ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಬಿಗ್ ಹೀರೋಸ್ ಆರ್ ದೇರ್. ಬಟ್ ವೆನ್ ಯು ಕೌಂಟ್, ತುಂಬ ಕಡಿಮೆ ಸ್ಟಾರ್ಸ್ ಇರೋದು, ಸೂಪರ್ ಸ್ಟಾರ್ಸ್ ಅಂತ. ಆ್ಯಂಡ್ ನನ್ನ ಪ್ರಕಾರ ನಮ್ಮ ಲೈಫ್ನಲ್ಲಿ ನೋಡಿರೋವಂಥ ಕೊನೆ ಸ್ಟಾರ್ಡಮ್, ದಟ್ ಲ್ಯಾವಿಶ್, ದಟ್ ಕಿಂಗ್ ಅಂತ ಇರೋದು ನನಗೆ ಸುದೀಪ್ ಸರ್ ಒಬ್ಬರೇ ಕಾಣಿಸೋದು. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಕಿಂಗ್ಡಮ್ ಆದರೆ ಮ್ಯಾಮ್, ಐ ಹ್ಯಾವ್ ಚೋಸನ್ ಮೈ ಕಿಂಗ್. ನನ್ನ ರಾಜ ನಾನು ಚೂಸ್ ಮಾಡಿದ್ದೀನಿ, ದಟ್ ಈಸ್ ಸುದೀಪ್ ಸರ್. ಸೊ ಹೀ ಈಸ್ ಆಲ್ವೇಸ್ ಸ್ಟುಡ್ ಬೈ ಮೀ. ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಮುಂದಕ್ಕೂ ಹಾಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ದಟ್ಸ್ ವಾಟ್ ಐ ವಾಂಟ್ ಟು ಸೇ, ಈಸ್ ವೆರಿ ಡೌನ್ ಟು ಅರ್ತ್. ಮೀಟ್ ಮಾಡಿದ್ರಿ ಅಂತ ಹೇಳಿದ್ರೆ ಏನು ಹೇಳಿದ್ರು ಅಂತ? ಈ ತಿದ್ದಿ ಬುದ್ಧಿ ಹೇಳಿದ್ರು, ಅಂದರೆ ಏನು ನಾನ್ಸೆನ್ಸ್ ಮಾಡ್ಕೊಂಡಿದ್ಯಾ ಅಂತ ಬೈದರು. ದೇ ಸೆಡ್ ದಿಸ್ ಇಸ್ ನಾಟ್ ರೈಟ್, ಇಟ್ಸ್ ನಾಟ್ ದ ರೈಟ್ ವೇ ಟು ಗಿವ್ ಔಟ್ ಇನ್ಫಾರ್ಮೇಷನ್. ಈ ಥರ ಇನ್ಫಾರ್ಮೇಷನ್ ನೀನು ಸಮಾಜಕ್ಕೆ ಕೊಡಬಾರ್ದು. ವೆನ್ ಯು ಆರ್ ಡೂಯಿಂಗ್ ಸಮಥಿಂಗ್, ಒಂದು ಆ್ಯಕ್ಟ್ರಾಗಿ, ಯು ಶುಡ್ ನಾಟ್ ಬಿ ಗಿವಿಂಗ್ ಔಟ್ ದಿಸ್ ಕೈಂಡ್ ಆಫ್ ಅ ಮೆಸೇಜ್ ಟು, ನೀವು ಒರಿಜಿನಲ್ ಯೂಸ್ ಮಾಡ್ದ, ಡೂಪ್ಲಿಕೇಟ್ ಯೂಸ್ ಮಾಡ್ದ, ಅದೆಲ್ಲ ಅವ್ರಿಗೆ ಬೇಕಾಗಿರಲಿಲ್ಲ. ನಾನು ಏನು ಮಾಡಿದೆ ಅದು ತಪ್ಪು ಅನ್ನೋದು ತಿದ್ದಿ ಬುದ್ಧಿ ಹೇಳಿದ್ರು, ವಿಚ್ ಐ ಅಕ್ಸೆಪ್ಟೆಡ್. ಅದಾದಮೇಲೆ ನಾನು ಐ ಮೇಡ್ ದಟ್ ವಿಡಿಯೋ ಆಲ್ಸೋ. ನೀವು ಒಬ್ಬರೇ ಸುದೀಪ್ ಸರ್ನ ಮೀಟ್ ಮಾಡಿದ್ರಾ ಅಥವಾ ರಜತ್ ಅವರು ಏನಾದರೂ ಜೊತೆಗೆ ಬಂದಿದ್ರ ಆ ಸಂದರ್ಭದಲ್ಲಿ? ಇಲ್ಲ, ನಾನು ಮೀಟ್ ಮಾಡಿದೆ. ಐ ಗೆಸ್ ಅವರು ಮೀಟ್ ಮಾಡಿರ್ಬೋದೇನೋ. ಸೊ ಬಟ್ ದೆನ್ ನಾನೇ ಪರ್ಸ್ನಲಾಗಿ ಹೋಗಿ ಥ್ಯಾಂಕ್ಸ್ ಹೇಳೋಣ ಅಂದ್ಬಿಟ್ಟು ಹೋಗಿ ಮೀಟ್ ಮಾಡಿದೆ. ಆವಾಗ ಇದೆಲ್ಲ ನಡೆದಿದ್ದು. ಈ ಕಡೆ ಡೆವಿಲ್ ಶೂಟಿಂಗ್ ಎಷ್ಟು ಕಂಪ್ಲೀಟ್ ಆಗಿದೆ, ಪೋರ್ಷನ್ಸ್ ಎಲ್ಲ ಎಷ್ಟು ನಿಮ್ಮದು ಕಂಪ್ಲೀಟ್ ಆಗಿದೆ, ಜೊತೆಗೆ ಇನ್ನು ಎಷ್ಟು ಬಾಕಿ ಇದೆ ಅನ್ನುವಂಥದ್ದು. ಇದಾದ ಮೇಲೆ ಬಿಲ್ಲಾರಂಗ ಭಾಷಾ ಯಾವಾಗ ಶುರು ಆಗುತ್ತೆ? ಡೆವಿಲ್ ಇನ್ನೊಂದು 12 to 15 ಡೇಸ್ ಶೂಟ್ ಇದೆ. ಅದಾದಮೇಲೆ ಬಿಲ್ಲರಂಗ ಭಾಷಾ ನಂದು ಡೇಟ್ಸ್ ಬಂದು ಜೂನಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಜೂನಿಂದ ನನ್ನ ಡೇಟ್ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ಸಿನಿಮಾ ಇನ್ನೊಂದು ನೆಕ್ಸ್ಟ್ ಮಂತಿಂದ ಸೆಟ್ಟೆಲ್ಲ ರೆಡಿ ಆಗಿದೆ ಬಹುಶಃ. ಅದ್ರ ಬಗ್ಗೆ ನಾನು ಅಷ್ಟು ಕ್ಲಾರಿಟಿ ಇಲ್ಲ. ನನ್ನದು ಮಾತ್ರ ಬಿಲ್ಲರಂಗ ಭಾಷಾ ಡೇಟ್ಸು ಜೂನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಐ ಆಮ್ ಜಸ್ಟ್ ಗೆಟಿಂಗ್ ರೆಡಿ ಫಾರ್ ದ್ಯಾಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.